ಗೆದ್ರು 25,000 ಅಂತರಗಳ ಗೆಲುವಿನ ನಂತರ ಒಂದು ಬಾಂಬ್ ಸಿಡಿಸ್ಬಿಟ್ರು ಚನ್ನಪಟ್ಟಣದ ಸೈನಿಕನ ಆ ಮಾತು, ಸೈನಿಕನ ಪಾಳೆಯ ಜಾಲಿ ಆಗಿದ್ರೆ ಜೆಡಿಎಸ್ ಆಗುತ್ತಾ ಖಾಲಿ ಅನ್ನೋ ಪ್ರಶ್ನೆ ಈಗ ಉದ್ಭವ ಆಗಿದೆ. 15 ದಿನ ಟೈಮು, ಕೈ ನಾಯಕರ ಒಪ್ಪಿಗೆ ಸಿಕ್ತು ಅಂತಂದ್ರೆ ಜೆಡಿಎಸ್ ಅನ್ನ ಖಾಲಿ ಮಾಡಿಬಿಡ್ತೀನಿ ಅಂತ ಸಿಪಿ ಯೋಗೇಶ್ವರ್ ಹೇಳ್ತಾರೆ. ಒಂದಿಷ್ಟು ಲಾಜಿಕ್ಗಳ ಜೊತೆಗೆ ಅವ್ರು ಹೇಳ್ತಾರೆ. ಚನ್ನಪಟ್ಟಣ ಸೋಲಿನ ಬಳಿಕ 18ಕ್ಕೆ ಜೆಡಿಎಸ್ನ ಶಾಸಕರ ಸಂಖ್ಯಾಬಲ ಕುಸಿದು ಹೋಗಿದೆ. ಬೈ ಎಲೆಕ್ಷನ್ನ ಸೋಲಿನ ಶಾಕು, ಚನ್ನಪಟ್ಟಣದಲ್ಲಿ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರ ಮಗ ಸೋತಿದ್ದಾರೆ ಅನ್ನುವ ಶಾಕ್ ಒಂದ್ ಕಡೆಯಲ್ಲಾದ್ರೆ, ಇರೋ 18 ಜನರನ್ನು ಖಾಲಿ ಆಗ್ಬಿಡ್ತಾರೆ, ಅವರನ್ನು ಸಿಪಿ ಯೋಗೇಶ್ವರ್ ತಗೊಂಡು ಹೋಗ್ಬಿಡ್ತಾರೆ ಅನ್ನುವ ಮಾತುಗಳು ಕೇಳಿ ಬರ್ತಾ ಇದೆ. ಎಲ್ಲ ಒಂದ್ ಕಡೆ ನಿಜ ಆಗುತ್ತಾ ಭವಿಷ್ಯ ಅಂತ ಪ್ರಶ್ನೆಗಳು ಉದ್ಭವ ಆಗಿದೆ. ಬಟ್ ಇದು ರಾಜ್ಯ ರಾಜಕಾರಣದಲ್ಲಿ ಅತಿ ದೊಡ್ಡ ಸಂಚಲನವನ್ನ ಸೃಷ್ಟಿ ಮಾಡಿದೆ. ರಾಜ್ಯದಲ್ಲಿ ಹಾಗಾದ್ರೆ ಆಪರೇಷನ್ ಹಸ್ತ ನಡೆಯೋದು ಗ್ಯಾರಂಟಿನಾ? ರಾಜ್ಯದಲ್ಲಿ ಜೆಡಿಎಸ್ ಹೇಳ ಹೆಸರಿಲ್ಲದಂತ ಹೋಗ್ಬಿಡುತ್ತಾ ಅನ್ನುವ ಪ್ರಶ್ನೆ. ಈಗಾಗಲೇ ಸಿಪಿ ಯೋಗೇಶ್ವರ್ ಹೇಳಿದ್ರಲ್ಲ, 18 ಜನ ನಾನು ಕರ್ಕೊಂಡು ಹೋಗ್ಬಿಡ್ತೀನಿ ಅಂತ. ಅಷ್ಟೊತ್ತಿಗೆ ಜೆಡಿಎಸ್ ಅವರು ಒಂದು ನಿರ್ಧಾರಕ್ಕೆ ಬಂದರು. ಜೆಡಿಎಸ್ನ ನಾಯಕರೊಬ್ರು, ಆಯ್ತು ನಾನು 18 ಜನರನ್ನ ಕರ್ಕೊಂಬಂದು ಒಂದು ಶಕ್ತಿ ಪ್ರದರ್ಶನ ಮಾಡ್ತೀನಿ ಅಂತ ಹೇಳಿಬಿಟ್ರು. ಯಾಕೆಂದ್ರೆ ದಳಮಳ ಆರಂಭ ಆಗಿದೆ. ಶಕ್ತಿ ಪ್ರದರ್ಶನದ ಮುಖಾಂತರ ನಾವೆಲ್ಲ ಒಗ್ಗಟ್ಟಾಗಿದ್ದೀವಿ, ಎಲ್ಲೆಲ್ಲಿಗೂ ಹೋಗಲ್ಲ ಅನ್ನೋದನ್ನ ಪ್ರದರ್ಶಿಸೋದಕ್ಕೆ ಪ್ರಯತ್ನ ಮಾಡಿದ್ರು. ಆದರೆ ಆ ಸುದ್ದಿಗೋಷ್ಠಿಯಲ್ಲಿ ಹಲವು ಜನ ಗೈರ್ಹಾಜರಾಗಿದ್ದಾರೆ. ಜೆಡಿಎಸ್ನಲ್ಲಿ ಅಸಮಾಧಾನ ಹೊಂದಿರೋ ನಾಯಕರುಗಳು ಅಂತ ನಾವು ಯಾರ್ಯಾರನ್ನ ಗುರುತಿಸ್ತೀವಿ, ಅದರಲ್ಲಿ ಪ್ರಮುಖರೆಲ್ಲರೂ ಕೂಡ ಇವತ್ತು ಆಬ್ಸೆಂಟ್ ಆಗಿದ್ದಾರೆ, ಬಂದೇ ಇಲ್ಲ. ಬರೋಬ್ಬರಿ 9 ಜನ, ನಂಬರ್ಸ್ ಇರೋದು 18, ಅದರಲ್ಲಿ ಅರ್ಧಕ್ಕರ್ಧ ಜನ ಶಾಸಕರು ಇವತ್ತಿನ ಈ ಶಕ್ತಿ ಪ್ರದರ್ಶನಕ್ಕೆ ಬರಲೇ ಇಲ್ಲ, ಗೈರ್ಹಾಜರಾದ್ರು. ಆ ಗೈರ್ಹಾಜರಿ ನಮಗೆ ನಿಮಗೆ ಬಿಡಿ, ಜೆಡಿಎಸ್ನವ್ರಿಗೂ ಅಲ್ಲಿ ಕೂತು ಮಾತಾಡ್ತಿದ್ದವ್ರಿಗೂ ಅಯ್ಯೋ ಹಂಗಾರೆ ಆಪರೇಷನ್ ಆಗ್ಬಿಡುತ್ತಾ, ಆಪರೇಷನ್ ಹಸ್ತ ಆಗುವ ಸಾಧ್ಯತೆಗಳಿದೆಯಾ ಅನ್ನೋದೊಂದು ಪ್ರಶ್ನೆ. ಗೈರ್ಹಾಜರಾದವರು ಕಾಂಗ್ರೆಸ್ಗೆ ಹೋಗೇ ಬಿಡ್ತಾರಾ ಅನ್ನೋದು ಕೂಡ ಬಹಳ ಪ್ರಮುಖವಾದಂಥ ಪ್ರಶ್ನೆ. ಜೆಡಿಎಸ್ ನಾಯಕರಿಗೆ ಪರೋಕ್ಷ ಸಂದೇಶ ಏನಾದರೂ ಈ ಗೈರು ಹಾಜರಿಯ ಮುಖಾಂತರ? ಸಾಮಾನ್ಯವಾಗಿ ರಾಜಕಾರಣದಲ್ಲಿ ಗೈರ್ ಹಾಜರಿ ಅಂತಂದ್ರೆ ಅದೊಂದು ಸಂದೇಶನೇ ಅಂತ ಅವಲೋಕನೆ ಮಾಡಲಾಗುತ್ತೆ. ಶಾಸಕರು ಯಾರ್ಯಾರು ಬಂದಿಲ್ಲ? ಸಮೃದ್ಧಿ ಮಂಜುನಾಥ್ ಬಂದಿಲ್ಲ, ಶರಣಗೌಡ ಕಂದಕೂರು ಬಂದಿಲ್ಲ, ಜೆಡಿಎಸ್ ಕೋರ್ ಕಮಿಟಿ ಅಧ್ಯಕ್ಷರು ಜಿಟಿ ದೇವೇಗೌಡರು ಅವರು ಬಂದಿಲ್ಲ. ಅವ್ರು ಬರ್ತಾರೆ ಅನ್ನೋ ಎಕ್ಸ್ಪೆಕ್ಟೇಷನ್ ಯಾರಿಗೂ ಇರಲಿಲ್ಲ ಬಿಡಿ. ಶಾಸಕಿ ಶಾರದಾ ಪೂರ್ಯ ನಾಯಕ್, ಶಿವಮೊಗ್ಗದ ಗ್ರಾಮೀಣ ಶಾಸಕಿ ಬರಲಿಲ್ಲ, ದೇವದುರ್ಗ ಶಾಸಕಿ ಕರೆಮ್ಮ ಬರಲೇ ಇಲ್ಲ, MT ಕೃಷ್ಣಪ್ಪ ಬರಲಿಲ್ಲ, HD ಮಂಜು ಬರಲಿಲ್ಲ, CN ಬಾಲಕೃಷ್ಣ ಬಂದಿಲ್ಲ. ಆ ನಡುವೆ ನಾಯಕರ ಮಾತು, ನಮ್ಮ ಜೆಡಿಎಸ್ ಪಕ್ಷ ಮುಗಿಸೋದಕ್ಕೆ ಸಾಧ್ಯ ಇಲ್ಲ, ಯಾರೂ ಬಂದು ಟಚ್ ಮಾಡೋಕ್ಕಾಗಲ್ಲ. ಸಚಿವ ರೇವಣ್ಣ ಇವತ್ತು ವಿಧಾನಸೌಧದ ಶಕ್ತಿ ಪ್ರದರ್ಶನದಲ್ಲಿ ಆಡಿರೋ ಮಾತು, ಜೆಡಿಎಸ್ ಅನ್ನ ಖಾಲಿ ಮಾಡಬೇಕು ಅಂತ ಯಾರಿಗೂ ಸಾಧ್ಯ ಇಲ್ಲ. ಏಳು ಬೀಳು ಸಾಮಾನ್ಯ. ದೇವೇಗೌಡರು ಸೋತಿಲ್ವಾ? ಕುಮಾರಸ್ವಾಮಿ ಸೋತಿಲ್ವಾ? ದೇವೇಗೌಡರು ಸೋತು 1999ನಲ್ಲಿ ಸೋತು ಆಮೇಲೆ ಹೆಂಗೆ ಫಿನಿಕ್ಸ್ ತರ ಎದ್ದು ಬಂದ್ರು. ಹಿಂದೆ ಮೋದಿ ಮಾತು ನಾವು ಕೇಳಿದಿದ್ರೆ ಇವತ್ತಿನ ಈ ಪರಿಸ್ಥಿತಿ ಎಲ್ಲ ಬರ್ತಾನೆ ಇರಲಿಲ್ಲ ಅಂತ ವಿಧಾನಸೌಧದಲ್ಲಿ ಜೆಡಿಎಸ್ನ ಶಾಸಕ HD ರೇವಣ್ಣ ಮಾತಾಡಿದ್ದಾರೆ. 99ರಲ್ಲಿ ನಾನು ಸೋತೆ, ದೇವೇಗೌಡರು ಸೋತರು. ಅದಾದ್ಮೇಲೆ ಏನಾಯ್ತು? ಸೋತ ನಂತರ 117 ಸೀಟ್ ಗೆದ್ದು ರಾಜ್ಯದ ಮುಖ್ಯಮಂತ್ರಿ ಆಗಿರ್ಲಿಲ್ವಾ? ಒಂದೇ ವರ್ಷದಲ್ಲಿ ದೇವೇಗೌಡರು ಆಮೇಲೆ ಸಂಸದರಾಗಿರ್ಲಿಲ್ವಾ? ದೇವೇಗೌಡ ರಾಜಕೀಯ ಮುಗ್ದ ಹೋಯ್ತು ಅಂತ ಹೇಳಿದ್ರಲ್ಲ, ಆಮೇಲೆ ಅವ್ರು ಸಂಸದರಾಗಿಲ್ವಾ? 117 ಸೀಟನ್ನು ಗೆದ್ದು ರಾಜ್ಯದ ಮುಖ್ಯಮಂತ್ರಿ ಆಗಿರ್ಲಿಲ್ವಾ ಅಂತ ರೇವಣ್ಣ ಮಾತಾಡ್ತಾರೆ. ರೇವಣ್ಣನ ಮಾತು ಮಾತ್ರ ಅಲ್ಲ, ಅಲ್ಲಿ ಬಂದಿದ್ದಂಥ ಬೇರೆಯವರು ಸುಮಾರು ಮಾತಾಡಿದ್ರು. ದೇವೇಗೌಡರ ಫ್ಯಾಮಿಲಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಲವು ಮಾತುಗಳನ್ನು ಆಡಿದ್ರು. ರೇವಣ್ಣ ಹೇಳ್ತಾರೆ, 99ರಲ್ಲಿ ನಾವು ಸೋತ್ವಿ, ನಂಬರ್ಸು ಕಮ್ಮಿ ಆಯಿತು, ಆದರೆ 117 ಸ್ಥಾನಗಳ ಗೆಲುವಿನ ಜೊತೆಗೆ ನಾವು ರಾಜ್ಯದ ಅಧಿಕಾರ ಚುಕ್ಕಾಣಿ ಹಿಡಿದಿದ್ವಿ, ಹಾಗಾಗಿ ಇದೆಲ್ಲ ಭ್ರಮೆ ಅಂತ. ಇನ್ನೊಬ್ರು ಹೇಳ್ತಾರೆ, ದೇವೇಗೌಡರ ಫ್ಯಾಮಿಲಿ ನಿಂದಿಸಿದ್ರೆ ನಮಗೆ ಊಟದ ಕಾರ್ ಸಿಗುತ್ತೆ ಅಂತ ಸಿಪಿ ಯೋಗೇಶ್ವರ್ ಹಿಂಗೆಲ್ಲ ಮಾತಾಡ್ತಿದ್ದಾರೆ, ಯಾವ ಶಾಸಕರನ್ನು ಅಲ್ಲಾಡ್ಸಕ್ಕಾಗಲ್ಲ ಅಂತ. ಮಂಡ್ಯದಲ್ಲಿ ಮಾಜಿ ಸಚಿವ CS ಪುಟ್ಟರಾಜು ತಿರುಗೇಟ್ ಕೊಟ್ಟರು. ಕುಮಾರಣ್ಣ ಅಲ್ಲ ನೀನು ರಣಹೇಡಿ ಅಂತ ಪುಟ್ಟರಾಜು ವಾಗ್ದಾಳಿ ಮಾಡಿದ್ರು ಸಿಪಿ ಯೋಗೇಶ್ವರ್ ಮೇಲೆ. ಬಿಜೆಪಿ ಮುಗಿಸುವ ರೀತಿಯಲ್ಲಿ, ಜೆಡಿಎಸ್ ಮುಗಿಸುವ ರೀತಿಯಲ್ಲಿ ಮಾತಾಡ್ತಾ ಇದ್ದೀರಿ, ಎಚ್ಚರಿಕೆ ಇರಲಿ, ಬೀದಿನಲ್ಲಿ ನಿಮ್ಮ ಮಾನ ಹರಾಜ್ ಹಾಕ್ತೀವಿ, ಎಚ್ಚರಿಕೆ. ಸಿಪಿ ಯೋಗೇಶ್ವರ್, ಪ್ರತಿಯೊಬ್ಬರಿಗೂ ಟೈಮ್ ಬರುತ್ತೆ, ಎಲ್ಲ ಟೈಮ್ ನಿಮ್ದಾಗಿರಲ್ಲ, ನಮಗೂ ಟೈಮ್ ಬರುತ್ತೆ ಅಂತ ಹೇಳಿ ಹತಾಶೆ ಮಾತಂತೀರೋ, ಆಕ್ರೋಶದ ಮಾತಂತೀರೋ, ಅಥವಾ ಚಾಲೆಂಜ್ ಕೊಟ್ಟರು ಅಂತೀರೋ, ಒಟ್ಟಾರೆ ಮಾತಾಡಿದ್ರು CS ಪುಟ್ಟರಾಜು ಮಂಡ್ಯದಲ್ಲಿ. ಬಟ್ ನಮ್ಮ ಟೈಮ್ ಈಗ ಚೆನ್ನಾಗಿಲ್ಲ ಅನ್ನೋದನ್ನ ಎಲ್ಲರೂ ಒಪ್ಕೋತಾರೆ. ಆ ಕಡೆ ರೇವಣ್ಣ ಏನಂತಾರೆ, ಮೋದಿ ಮಾತು ಕೇಳಿದ್ರೆ ಹಿಂಗೆ ಆಗ್ತಿರ್ಲಿಲ್ಲ ಅಂತಾರೆ. ಇಲ್ಲಿ ಇವರು ಪುಟ್ಟರಾಜು ಏನು ಹೇಳ್ತಾರೆ, ಅವರು ನಮ್ಮ ಟೈಮ್ ಚೆನ್ನಾಗಿಲ್ಲ, ನಮಗೂ ಟೈಮ್ ಬರುತ್ತೊಂದಿನ ಅಂತ ಹೇಳ್ತಾರೆ. ಇನ್ನು ಸುರೇಶ್ ಬಾಬು ಅವರು ಕೂಡ ಮಾತಾಡಿದ್ದಾರೆ. 3 ಜನ ಏನೇನು ಮಾತಾಡಿದ್ದಾರೆ ಕೇಳಿಸ್ಕೊಳ್ಳಿ. ಖಂಡಿತ ಒಂದು ಹೇಳಲಿಕ್ಕೆ ನಮ್ಮ ಚನ್ನಪಟ್ಟಣದ ಅಭ್ಯರ್ಥಿ ಏನಿದ್ದಾರೆ ಅವರು ನಿಮಗೆ ಯಾವತ್ತಿದ್ರೂ ಮುಳ್ಳಾಗ್ತಕ್ಕಂಥವ್ರು, ಅವರು ಎಲ್ಲೋದ್ರೂ ಕೂಡ ನೆಲೆ ನಿಲ್ತಕ್ಕಂಥ ವ್ಯಕ್ತಿ ಅವರಲ್ಲ. ಆದ್ದರಿಂದ ಇಲ್ಲಿ ನಮ್ಮಲ್ಲಿ ಏನು ಜನತಾದಳದ 15 ಜನ ಶಾಸಕರನ್ನ ನೀವು ಟಾಸ್ಕ್ ಕೊಟ್ಟರೆ ಏನು ನಾವು ಕರ್ಕೊಂಬರ್ತೀನಿ ಅಂತಕ್ಕಂಥ ಒಂದು ಭಾವನೆಯನ್ನು ವ್ಯಕ್ತಪಡಿಸಿದ್ದಾರೆ.
ಖಂಡಿತ ಒಂದು ಹೇಳಲಿಕ್ಕೆ ಬಯಸ್ತೇನೆ, ಜನತಾದಳ ಯಾವತ್ತೂ ಕೂಡ ಯಾರಿಗೂ ಮಾರ್ಕೊಂಡಂಥದ್ದಲ್ಲ. ನಮ್ಮದು ಸ್ವಂತ ಶಕ್ತಿನಲ್ಲಿ ಇವತ್ತು ಅಧಿಕಾರಕ್ಕೆ ಬಂದಿರತಕ್ಕಂಥದ್ದು. ನೀವು ನೋಡಿದರೆ 2 ಜನ ಇದ್ದಂಥ ಸಂದರ್ಭದಲ್ಲೂ ಕೂಡ ಜನತಾದಳ ಇನ್ನೇನು ಮುಳುಗೋಯ್ತು ಅಂತ ಇಡೀ ರಾಜ್ಯದಲ್ಲಿ ಎಲ್ಲರೂ ಕೂಡ ಹೇಳೋವಂಥ ಸಂದರ್ಭದಲ್ಲೂ ಕೂಡ ಫಿನಿಕ್ಸ್ ಥರ ದೇವೇಗೌಡರ ಮೇಲೆ ಬಂದಂಥ ನಿದರ್ಶನಗಳು ಕೂಡ ಇಲ್ಲಿರೋದ್ರಿಂದ ದಯಮಾಡಿ ಯಾರೂ ಕೂಡ ಜನತಾದಳನ ಲಘುವಾಗಿ ತಗೋಬೇಡಿ ಅಂತ ನಾನು ಈ ಸಂದರ್ಭದಲ್ಲಿ ಎಚ್ಚರಿಕೆಯನ್ನು ಹೇಳಲಿಕ್ಕೆ ಬಯಸ್ತೇನೆ. ಆದ್ದರಿಂದ ಇವತ್ತು ನಮ್ಮ ಪಕ್ಷದ ಶಾಸಕರು ಯಾರೂ ಕೂಡ ಮಾರಿ ಹೋಗುವಂಥ ಶಾಸಕರಲ್ಲ, ಇದೇನೇನು ಮಾರ್ಕೆಟಲ್ಲಿ ಸಿಗ್ತಕ್ಕಂಥ ವಸ್ತು ಅಲ್ಲ. ನಮ್ಮ ಶಾಸಕರು ಭದ್ರವಾಗಿರ್ತಕ್ಕಂಥವರೇ ಇರೋದು. ನಾವು 18 ಜನ ಇದ್ದರೂ ಕೂಡ ನಮ್ಮ ಪ್ರತಿಪಾದಿಸ್ಕೊಂಡು ನಮ್ಮ ಪಕ್ಷವನ್ನು ಎತ್ತಿಡಿತಕ್ಕಂಥ ಕೆಲಸ, ನಮ್ಮ ಪಕ್ಷದ ಸಿದ್ಧಾಂತಗಳನ್ನ ಉಳಿಸ್ಕೊಂಡು ಹೋಗುವಂಥ ಕೆಲಸ ನಾವೆಲ್ಲ ಸೇರಿ ಮಾಡ್ತೇವೆ. ಆದ್ದರಿಂದ ಇದು ಎಚ್ಚರಿಕೆ ಇರಲಿ ಕಾಂಗ್ರೆಸ್ನವ್ರಿಗೆ. ನಿಮಗೆ ಬಂದಿರತಕ್ಕಂಥ ಯೋಗೇಶ್ವರ್ ಏನು ನಿಮಗೆ ಅಭ್ಯರ್ಥಿಯಾಗಿ ಬಂದು ನಿಮ್ಮ ಪಕ್ಷಕ್ಕೆ ಸೇರಿದರೆ ಅವರು ನಿಮಗೆ ಮುಳುವಾಗ್ತಕ್ಕಂಥದ್ದಲ್ಲಿ ಸಂಶಯ ಇಲ್ಲ. ನೀವು ಎಚ್ಚರಿಕೆಯಿಂದ ಇರಬೇಕು ಅಂತಕ್ಕಂಥದ್ದು ನಾನು ಈ ಸಂದರ್ಭದಲ್ಲಿ ನಿಮಗೆ ಸಂದೇಶ ಹೇಳಲಿಕ್ಕೆ ಬಯಸ್ತೇನೆ. ನಮ್ಮ ಚನ್ನಪಟ್ಟಣದ ಕಾಂಗ್ರೆಸ್ ಈ ಸ್ಥಿತಿ ಬಂತಲ್ಲಪ್ಪ, ಯೋಗೇಶ್ ಅಣ್ಣನ ಕೈ ಕಟ್ಟ ಪರಿಸ್ಥಿತಿ ಬಂತಲ್ಲ, ನನಗೆ ನೋವಾಗ್ತಾ ಇದೆ. ಒಂದು ರಾಷ್ಟ್ರೀಯ ಪಕ್ಷ ಈ ಪರಿಸ್ಥಿತಿ ಬಂದೈತಲ್ಲ, ಯೋಗೇಶ್ ಅಣ್ಣ ಕಾಲಿಡಿದು ವಿಮಾನದಲ್ಲಿ ಕರ್ಕೊಂಡು ಹೋಗಿ ರಾಜೀನಾಮೆ ಕೊಡಿಸಿ ಈ ಪರಿಸ್ಥಿತಿ ಬಂತಲ್ಲ, ಡ್ರಾಮಾ ಮಾಡಿ ಪಾಪ ಆ ಮನುಷ್ಯನ ಇದು ಮಾಡಿದ್ರಲ್ಲ ಅಂತ ನನಗೆ ಅಷ್ಟೇ, ಇನ್ನೇನಿಲ್ಲ. ಆ ಮನುಷ್ಯ ಚನ್ನಪಟ್ಟಣದಲ್ಲಿ ಗೆದ್ದಿದ್ದಾರೆ, ಒಳ್ಳೆ ಕೆಲಸ ಮಾಡಲಿ, ಮುಂದೆ ಭವಿಷ್ಯ ಅವರು ಉಜ್ವಲ ಭವಿಷ್ಯ ಕೊಡಲಿ. 89 ಇರಬೇಕು. ಅವತ್ತು ದೇವೇಗೌಡರು ರಾಜಕೀಯ ಮುಗ್ದೇ ಹೋಯ್ತು ಅನ್ನೋದಿತ್ತು. ಕೇವಲ 2 ಸೀಟ್ ಗೆದ್ದಿದ್ರು ಅವತ್ತು. ಕೋಲಾರದಲ್ಲಿ ಬೈರೇಗೌಡರು, HD ಕೋಟೆಯಲ್ಲಿ ವೆಂಕಟೇಶ್ ಅಂತ ಹೇಳಿ 2 ಜನ ಗೆದ್ದಿದ್ರು. ದೇವೇಗೌಡರು ಕೇವಲ ಗೆದ್ದಂಥ ಅಭ್ಯರ್ಥಿ ಯೋಗೇಶ್ವರ್ ಅವರು ಆ ಗೆಲುವು ಕೊಟ್ಟಂಥ ಚನ್ನಪಟ್ಟಣ ಮತದಾರರು ಒಂದು ಗೆಲುವನ್ನೇ ತಂದು ಕೊಟ್ಟಿದ್ದಾರೆ. ಅದನ್ನು ಅವರು ಗೌರವಿಸ್ಬೇಕು. ಅದು ಬಿಟ್ಟು ಗೆಲುವಿನ ಮದದಿಂದ ಈ ದೇಶವನ್ನು ಆಳದಂಥ ನಮ್ಮೆಲ್ಲರ ಸರ್ವೋಚ್ಚ ನಾಯಕರಾದಂಥ ಪೂಜ್ಯ ದೇವೇಗೌಡರನ್ನ ಮನೇಲಿರಿ ಅಂತಕ್ಕಂಥದ್ದು, ಕುಮಾರಣ್ಣ ಅವ್ರನ್ನ ರಣಯಡಿ ಅಂತಕ್ಕಂಥದ್ದು, ಇವ್ರಿಗೇನಾದ್ರು ಗೌರವ ತಂದು ಕೊಡುತ್ತಾ ಈ ಮಾತುಗಳಿಂದ ಅಂತಕ್ಕಂಥದ್ದನ್ನು ಕೇಳಲಿಕ್ಕೆ ಬಯಸ್ತೇನೆ. ದೇವೇಗೌಡರನ್ನ ಮನೇಲಿರಿ ಅಂತ ಹೇಳ್ತೀರಲ್ಲ ಯೋಗೇಶ್ವರ್ ಅವರೇ, ಅವ್ರ ರಾಜಕಾರಣಕ್ಕೋಸ್ಕರ ಬೀದಿಲಿ ಓಡಾಡ್ತಾ ಇಲ್ಲ. ಈ ರಾಜ್ಯದ ಅನೇಕ ನೀರಾವರಿ ಸಮಸ್ಯೆಗಳು ಬಂದಾಗ ಯಾವುದನ್ನು ಲೆಕ್ಕ ಇಟ್ಟುಕೊಳ್ಳದೆ ಬೀದಿಲಿ ಹೋರಾಟ ಮಾಡಿದಂಥದ್ದನ್ನು, ಅದರಲ್ಲೂ ವಿಶೇಷವಾಗಿ ನಮ್ಮ ಹಳೆ ಮೈಸೂರು ಪ್ರಾಂತ್ಯದ ಎಲ್ಲ ಸಮುದಾಯದ ರೈತರು ಒಪ್ಕೊಂಡಿರೋದಕ್ಕೆ ಇವತ್ತು ದೇವೇಗೌಡರು. ಇದೇ ವಿಚಾರದ ಬಗ್ಗೆ ಚರ್ಚೆ ಮಾಡೋಣ. ಇವತ್ತಿನ ಈ ಚರ್ಚೆಯಲ್ಲಿ ನಮ್ಮ ಜೊತೆಗಿದ್ದಾರೆ ಹಿರಿಯ ಪತ್ರಕರ್ತರು ಸಮೀವುಲ್ಲಾ ಸರ್ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ತಮಗೆ. ಕಾಂಗ್ರೆಸ್ನ ವಕ್ತಾರರು ಪದ್ಮಪ್ರಸಾದ್ ಜೈನ್ ಇದ್ದಾರೆ. ಪದ್ಮಪ್ರಸಾದ್ ಜೈನ್, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. JDSನ ಯುವ ಮುಖಂಡರು ರಾಮು ಇದ್ದಾರೆ. ರಾಮು ಅವರೇ, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ನಾನು ಮೊದಲಿಗೆ ಹಿರಿಯ ಪತ್ರಕರ್ತರು ಸಮೀವುಲ್ಲಾ ಅವರಿಂದ ಆರಂಭ ಮಾಡ್ತೀನಿ. ಸಮೀವುಲ್ಲಾ ಸರ್, ಇವತ್ತಿನ ಈ ಪ್ರೆಸ್ ಮೀಟ್ ನಡೆದಿದ್ದೆ ಒಂದು ಶಕ್ತಿ ಪ್ರದರ್ಶನಕ್ಕೆ ಅಂತ ಹೇಳಿ. 18 ಜನ ನಾವು ಒಟ್ಟಾಗಿ ಬರ್ತೀವಿ, ಒಟ್ಟಾಗಿ ಕೂತು ನಾವು ಯಾರು ಎಲ್ಲಿಗೂ ಹೋಗಲ್ಲ ಅನ್ನೋ ಸಂದೇಶವನ್ನು ಕೊಡ್ತೀವಿ ಅಂತ. ಆರಂಭಿಕವಾಗಿ JDS ಆ ಶಕ್ತಿ ಪ್ರದರ್ಶನ ಮಾಡುವ ಕಾನ್ಸೆಪ್ಟ್ನಿಂದಲೇ ಫೇಲ್ ಆಯ್ತಾ? ಫಸ್ಟ್ ರಿಯಾಕ್ಷನ್ ಸರ್ ಇದ್ರ ಬಗ್ಗೆ. ಇವತ್ತು JDS ನ ಪತ್ರಿಕಾಗೋಷ್ಠಿ ಒಂದು ಸ್ಪೆಸಿಫಿಕ್ ಸಂದೇಶವನ್ನ ರವಾನೆ ಮಾಡುವ ಮತ್ತು ಯಾರು ಕೂಡ ನಮ್ಮನ್ನ ಡಿಸ್ಟರ್ಬ್ ಮಾಡೋದಕ್ಕೆ ಸಾಧ್ಯ ಆಗಲ್ಲ ಅನ್ನುವಂತಹ ಖಡಕ್ ಆದ ಸಂದೇಶವನ್ನ ರವಾನೆ ಮಾಡುವ ಒಂದು ಯತ್ನ ಆಯ್ತು. ಆದ್ರೆ ಈ ಯತ್ನ ಅವರ ಲೆಕ್ಕಾಚಾರದಂತೆ ಅದು ಅಷ್ಟಾಗಿ ಕಾಣಿಸ್ಲಿಲ್ಲ. ಬಹುಶಃ ಸುದ್ದಿಗೋಷ್ಠಿ ಕರೆಯೋದಕ್ಕೆ ಕಮ್ಯುನಿಕೇಟ್ ನಾನು ಚೆಕ್ ಮಾಡ್ಕೊಂಡಾಗ ಅದು ಕರೀಲಿಕ್ಕೆ ಕಮ್ಯುನಿಕೇಟ್ ಮಾಡೋದಕ್ಕೆ ಆದಂತಹ ಗೊಂದಲ ಅಥವಾ ಕಾಲಾವಕಾಶ ಸಿಗ್ಲಿಲ್ಲ ಅನ್ನುವಂತ ಸ್ಪಷ್ಟೀಕರಣ ಅವರಿಂದ ಬಂದಿದೆ. ಅದೇನೇ ಇರ್ಲಿ, ಇಲ್ಲಿ ಬಲ ಪ್ರದರ್ಶನ ಮಾಡುವಂತಹ ಪರಿಸ್ಥಿತಿ ಯಾಕೆ ಬಂತು ಅನ್ನೋದು ಅತ್ಯಂತ ಮುಖ್ಯ. ಈ ನೋಡಿ, ಪರಿಸ್ಥಿತಿಯ ವ್ಯಂಗ್ಯನೋ ಅಥವಾ ಸಂದರ್ಭನೋ ಹೇಗಿರುತ್ತೆ ಅಂತಂದ್ರೆ, ಯಾವ ಯೋಗೇಶ್ವರು ಕುಮಾರಸ್ವಾಮಿ ಅವರ ಸರ್ಕಾರವನ್ನ ಕೆಡವೋದ್ರೆಲ್ಲ ಅವಾಗ ಮುಖ್ಯ ಪಾತ್ರ ವಹಿಸಿದ್ರು, ಈಗ ಅದೇ ಯೋಗೇಶ್ವರು ಬಿಜೆಪಿ ಬಿಟ್ಟು ಕಾಂಗ್ರೆಸ್ಸಿಗೆ ಬಂದಿದ್ದಾರೆ. ಆದ್ರೆ ಕುಮಾರಸ್ವಾಮಿ ಕಾಂಗ್ರೆಸ್ ಜೊತೆಗಿದ್ದಾರೆ. ಈಗ ಕುಮಾರಸ್ವಾಮಿ ಅವರ ಪಕ್ಷದಿಂದ ಶಾಸಕರನ್ನ ಎಳ್ಕೊಂಡ್ ಬರ್ತೀನಿ ಅಂತ ಹೇಳ್ತಿದ್ದಾರೆ. ಅಂದ್ರೆ ಯಾವ ತರದ ರಾಜಕಾರಣದಲ್ಲಿ ಪರಿಸ್ಥಿತಿ ಹೇಗೆ ಸೃಷ್ಟಿಯಾಗುತ್ತೆ ಅಂತಂದ್ರೆ, ಅವತ್ತು ಕುಮಾರಸ್ವಾಮಿ ಅವರು ಬಿಜೆಪಿ ವಿರುದ್ಧ ಇದ್ರು, ಯೋಗೇಶ್ವರ್ ಅವರು ಬಿಜೆಪಿಯಲ್ಲಿ ಇದ್ರು. ಈಗ ಕುಮಾರಸ್ವಾಮಿ ಅವರು ಬಿಜೆಪಿ ಜೊತೆ ಸಂಬಂಧ ಬೆಳೆಸ್ಕೊಂಡಿದ್ದಾರೆ. ಆದ್ರೆ ಅದೇ ಬಿಜೆಪಿಯಲ್ಲಿದ್ದ ಯೋಗೇಶ್ವರು ಕಾಂಗ್ರೆಸ್ ನಲ್ಲಿದ್ದಾರೆ. ಹೇಗೆ ಪರಿಸ್ಥಿತಿಯ ವ್ಯಂಗ್ಯ ಹೇಗಿರುತ್ತೆ ಅಂತಂದ್ರೆ, ಸಮೀವುಲ್ಲಾ ಸರ್, ಇನ್ ಅಡಿಷನ್ ಟು ದಟ್, ಆ ಬಿಜೆಪಿ ಮತ್ತು JDS ನ ಮೈತ್ರಿಗೂ ಕಾರಣ ಆದವ್ರು, ಓಡಾಡಿದವರು, ಕನ್ವಿನ್ಸ್ ಮಾಡಿದವ್ರು ಇದೇ ಯೋಗೇಶ್ವರು ಅಂತ.
ಹೌದು. ಹೀಗಾಗಿ ರಾಜಕಾರಣ ಎಷ್ಟು ಹೇಗೆಲ್ಲ ಚೇಂಜ್ ಆಗುತ್ತೆ ಅನ್ನೋದಕ್ಕೆ ಇವತ್ತಿನ ಈ ಸಂದರ್ಭನೇ ಅತ್ಯಂತ ಸಾಕ್ಷಿ ಅಂತ ನನಗೆ ಅನ್ಸುತ್ತೆ. ಹಾಗಾದ್ರೆ ಇಲ್ಲಿ ಈ ಪರಿಸ್ಥಿತಿ ಯಾಕೆ ಬಂತು ಜೆಡಿಎಸ್ಗೆ? ಇದು ಜೆಡಿಎಸ್ಗೆ ಆತ್ಮಾವಲೋಕನದ ಕಾಲ. ಈಗ ಒಂದು ನಿಖಿಲ್ ಕುಮಾರಸ್ವಾಮಿ ಅವರು ಪರಾಭವ ಹೊಂದಿದ್ದಾರೆ, ಆದ್ರಿಂದ ಆತ್ಮಾವಲೋಕನ ಮಾಡ್ಕೋಬೇಕು ಅನ್ನೋದು ಒಂದೇ ಅಲ್ಲ. ಅದು ನಿಖಿಲ್ ಕುಮಾರಸ್ವಾಮಿ ಅವರು ಪರಾಭವ ಹೊಂದಿದ ತಕ್ಷಣ ಆತ್ಮಾವಲೋಕದ ಪರಿಸ್ಥಿತಿ ಬಂದ್ಬಿಡ್ತಾ ಅನ್ನೋದೇನಲ್ಲ. ಒಟ್ಟು ಜೆಡಿಎಸ್ ನಲ್ಲಿ ಈ ತರ ಮನಸ್ಥಿತಿ ಯಾಕೆ ಬಂತು, ಈ ತರ ಗೊಂದಲದ ವಾತಾವರಣ ಯಾಕೆ ಉಂಟಾಯಿತು? ಒಂದು ಸೋಲಿನಿಂದ ಇಡೀ ಪಕ್ಷ ಅಧೀರ ಆಗುವಂತ ಪರಿಸ್ಥಿತಿ ಬಂತ. ಎಲ್ಲ ಶಾಸಕರು ಒಟ್ಟಿಗೆ ಸೇರಿ ಶಕ್ತಿ ಪ್ರದರ್ಶನ ಮಾಡುವಂತದ್ದು, ಒಗ್ಗಟ್ಟಿನ ಪ್ರದರ್ಶನ ಮಾಡುವಂತಹ ಮಟ್ಟಿಗೆ ಪರಿಸ್ಥಿತಿ ಯಾಕೆ ಬಂತು ಅನ್ನೋದು ಇಲ್ಲಿ ಇಂಪಾರ್ಟೆಂಟ್. ಮುಖ್ಯವಾಗಿ ಜೆಡಿಎಸ್ ಶಾಸಕರು ಅಲ್ಲಿ ಅವರಿಗೆ ಒಂದ್ ರೀತಿನಲ್ಲಿ ಇಂಪಾರ್ಟೆನ್ಸ್ ಅನ್ನ ಸಿಗದೇ ಇರುವಂತದ್ದು, ಅವರ ಅಸ್ತಿತ್ವದ ದೃಷ್ಟಿಯಿಂದ ಬೇಕಾದಷ್ಟು ಅಸಮಾಧಾನಗಳನ್ನ ಒಳಗಿಟ್ಟುಕೊಂಡಿರುವಂತದ್ದು ಈಗ ನಮಗ್ ಗೊತ್ತಾಗ್ತಾ ಇದೆ. ಅದನ್ನ ಕುಮಾರಸ್ವಾಮಿ ಅವರು ಮತ್ತು ದೇವೇಗೌಡರು ತಕ್ಷಣ ಅಡ್ರೆಸ್ ಮಾಡ್ಬೇಕಾಗಿದೆ. ಅದು ಅವರಿಗೆ ಈಗ ಜಿ ಟಿ ದೇವೇಗೌಡರು ಇನ್ನೇನ್ ಬೇರೆ ಪಕ್ಷಕ್ಕೆ ಹೋಗ್ರಿ ಸಜ್ಜಾಗಿದ್ರು ಅನ್ನುವಂತ ಸಂದರ್ಭದಲ್ಲಿ ದೇವೇಗೌಡರ ಮಧ್ಯಸ್ಥಿಕೆಯಿಂದ ವಾಪಸ್ ಬಂದ ನಂತರವೂ ಕೂಡ ಅವರಿಗೆ ಪಾರ್ಟಿ ಪ್ರೆಸಿಡೆಂಟ್ ಭರವಸೆ ಕೊಟ್ಟಿದ್ರು. ಆ ಭರವಸೆ ಅವರಿಗೆ ಈಡೇರಕ್ಕಾಗ್ಲಿಲ್ಲ ಅನ್ನೋ ಅವ್ರ ಗೌರವದಿಂದಲೇ ಮಾತಾಡ್ತಾರೆ. ಆದ್ರೆ ನನಗ್ ಕೊಟ್ಟಂತಹ ಮಾತನ್ನು ಉಳಿಸ್ಕೊಳ್ಳಿಲ್ಲ ಅನ್ನೋ ಮಾತನ್ನು ಹೇಳ್ತಾರೆ. ಹಾಗೇನೆ ಶಾಸಕರು ಕಂದುಕೂರು ಅವರು ಲಾಸ್ಟ್ ಟೈಮು ಆಪರೇಷನ್ ಕಮಲದ ಇದನ್ನ ಅವರ ಆಮಿಷವನ್ನ ಬಹಿರಂಗಪಡಿಸಿದವರು, ಫೋನ್ ರೆಕಾರ್ಡ್ಸ್ ಅನ್ನ ಬಹಿರಂಗಪಡಿಸಿದವರು, ಅಂತಹ ಬ್ಯಾಕ್ ಗ್ರೌಂಡ್ ಇರುವಂತಹ ಪಕ್ಷದ ನಿಷ್ಠೆ ಇರುವಂತಹ ಶಾಸಕರವರು. ಅವ್ರು ಯಾಕೆ ಇದೀಗ ಇಲ್ಲಿ ಪಕ್ಷ ಬಿಟ್ಟು ಬೇರೆ ಪಕ್ಷಕ್ಕೆ ಅವರೆಲ್ಲ ಅಫಿಷಿಯಲ್ ಆಗಿ ಹೇಳಿಲ್ಲ, ಅವ್ರ ಸುತ್ತ ಯಾಕೆ ಇಂತಹ ಗಾಸಿಪ್ಪು ಬರುತ್ತೆ ಅನ್ನೋದು ಇಲ್ಲಿ ಯೋಚನೆ ಮಾಡ್ಬೇಕಾಗಿರುವಂತಹ ವಿಚಾರ. ಆದ್ರಿಂದ ಜೆಡಿಎಸ್ಗೆ ಸಂಪೂರ್ಣ ಕಾಯಕಲ್ಪ ನೀಡುವ ನಿಟ್ಟಿನಲ್ಲಿ, ರೀಸ್ಟ್ರಕ್ಚರ್ ಮಾಡುವ ನಿಟ್ಟಿನಲ್ಲಿ ಅಲ್ಲಿ ಇದೀಗ ಕುಮಾರಸ್ವಾಮಿ ಅವರು ಶಾಸಕರ ಜೊತೆ ಸಂವಾದ ನಡೆಸಬೇಕಾಗಿದೆ. ಶಾಸಕರ ಬೇಕು ಬೇಡಗಳನ್ನ ಕೇಳಬೇಕಾಗಿದೆ. ಅವರದೇ ಆದ ಲಿಮಿಟೇಷನ್ ನಲ್ಲಿ ಏನಾದ್ರು ಈಡೇರಿಸುವಂತದ್ದು ಏನಾದ್ರು ಇತ್ತು ಅಂತಂದ್ರೆ ಅವರಿಗೆ ಆದ್ಯತೆಯನ್ನ ಕೊಟ್ಟು ಅದನ್ನ ಸರಿ ಮಾಡದೆ ಹೋದ್ರೆ ಇದು ಕಷ್ಟ ಆಗುತ್ತೆ. ನಾನು ಜೆ ಡಿ ಎಸ್ ಅವ್ರಿಗೆ ಹೋಗೋಕ್ಕಿಂತ ಮೊದಲು ನಾನು ಕಾಂಗ್ರೆಸ್ ಅವ್ರ ಹತ್ರ ಮಾತಾಡ್ತೀನಿ. ಕಾಂಗ್ರೆಸ್ ಪದ್ಮಪ್ರಸಾದ್ ಜೈನ್ ಅವರೇ, 138 ನಂಬರ್ ಇದೆ, ನಿಮಗೆ ಅಗತ್ಯನೂ ಇಲ್ಲ ಅಥವಾ ಅನಿವಾರ್ಯತೆಯೂ ಅಲ್ಲ, ಏನು ಚಾಲೆಂಜಾ? ನಿಮ್ಮದು ಉಳಿಸ್ಬಿಡಲ್ಲ, ನಾವು ನಿಮ್ಮನ್ನು ಮಣ್ಣಿಗೆ ಹಾಕ್ಬಿಡ್ತೀವಿ, ನಿಮ್ಮನ್ನು ಕೆಡವು ಬಿಡ್ತೀವಿ ಅನ್ನೋ ಕಾರಣಕ್ಕೆ ಸಿ ಪಿ ಯೋಗೇಶ್ವರ್ ಅನ್ನುವ ನೂತನ ಶಾಸಕರನ್ನ ಮುನ್ನೆಲೆಯಲ್ಲಿ ಇಟ್ಕೊಂಡು ಜೆ ಡಿ ಎಸ್ ಹೆದರಿಸೋ ಕೆಲಸಕ್ಕೆ, ಬ್ಲ್ಯಾಕ್ ಮೇಲ್ ಮಾಡೋ ಕೆಲಸಕ್ಕೆ ಹೋಗ್ತಾ ಇದ್ದೀರಾ? ಏನಿದು? ನೋಡಿ, ನಮ್ಮ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಪಕ್ಷ ಏನೊಂದು CLP ಮೀಟಿಂಗ್ ಕರೆದ್ರೆ 138 ಜನ ಶಾಸಕರಿದ್ರೆ 138 ಜನನು ಅಲ್ಲಿ ಪ್ರೆಸೆಂಟ್ ಆಗುವಂತದ್ದು ಅಧಿಕೃತವಾಗಿ. ಯಾರು ಗೈರು ಹಾಜರಿನೂ ಆಗುದಿಲ್ಲ, ಏನಿಲ್ಲ. ರಾಜ್ಯದ ಮೂಲೆಗಳಿದ್ರು ಅವ್ರು ಬಂದು ಭಾಗಿಯಾಗ್ತಾರೆ ಆ CLP ಮೀಟಿಂಗ್ ಅಲ್ಲಿ, ಭಾಗವಹಿಸತಕ್ಕದ್ದು ಅಂತ ಇರ್ತದೆ. ಇಲ್ಲಿ ಏನಾಗಿದೆ, ಏನು ಇವ್ರು ಮೀಟಿಂಗ್ ಅಂತ ಕರೆದಿದ್ದಾರೆ ಅಥವಾ ಬಲ ಪ್ರದರ್ಶನ ಮಾಡಿದ್ದಾರೆ, 18 ಜನ ಇದ್ದದ್ದು ಶಾಸಕರು, ಅದರಲ್ಲೂ 9 ಜನ ಗೈರು ಹಾಜರಾಗ್ತಾರೆ ಅಂದ್ರೆ ಅವರೊಳಗೆ ಏನು ಸರಿ ಇಲ್ಲ ಅಂತ ಅನಿಸ್ತದೆ. ಆಮೇಲೆ ತಾವು ಹೇಳಿದಾಗ ಏನು ಆಪರೇಷನ್ ಕಮಲ ಈ ರೀತಿದ್ದಿರ್ಬೋದು, ನಮ್ಮ ಪಕ್ಷದ ಅಧ್ಯಕ್ಷರು ಈ ಬಗ್ಗೆ ಯಾವುದೇ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿಲ್ಲ, ಆ ಬಗ್ಗೆ ಯಾವುದೇ ಆಸಕ್ತಿಯನ್ನು ವಹಿಸಿಲ್ಲ. ಯಾಕಂತ ಹೇಳಿದ್ರೆ ಯೋಗೀಶ್ವರ್ ಅವರು 2018-19 ಕುಮಾರಸ್ವಾಮಿ ಅವರು, ಈಗ ನಮ್ಮ ಸ್ನೇಹಿತರು ಪತ್ರಕರ್ತರು ಹೇಳ್ತಾ ಇದ್ರು, 18-19 ಕುಮಾರಸ್ವಾಮಿ ಅವರ ಮುಖ್ಯಮಂತ್ರಿ ಆಗಿದ್ರು, ಕಾಂಗ್ರೆಸ್ ಬೆಂಬಲ ನೀಡಿತ್ತು, ಜಂಟಿ ಸರ್ಕಾರ ಇತ್ತು. ಆ ಸರ್ಕಾರವನ್ನು ಬೀಳಿಸಿದ್ದೇ ಯೋಗೀಶ್ವರ್ ಅವರು. ಯಾಕಂದ್ರೆ ಅವರು ಆಗ ಬಿಜೆಪಿಯಲ್ಲಿ ಇದ್ರು, ಯಡಿಯೂರಪ್ಪನೊಟ್ಟಿಗೆ ಸೇರಿಕೊಂಡು ಸರ್ಕಾರವನ್ನು ಬೀಳಿಸುವಂತ ಇದು ಮಾಡಿದ್ದೆ ಯೋಗೀಶ್ವರ್ ಅವರು. ಯೋಗೀಶ್ವರ್ ಅವರಿಗೆ ಆ ಶಕ್ತಿ ಇತ್ತು ಅಂತ ಅವರಿಗೊಂದು ಇದೆ. ಹಾಗಾಗಿ ಆ ಯೋಗೀಶ್ವರ್ ಅವರು ಆ ಹುಮ್ಮಸ್ಸಿನಲ್ಲಿ, ಮತ್ತೊಂದು ಗೆದ್ದ ಹುಮ್ಮಸ್ಸಿನಲ್ಲಿ ಒಂದು ಆ ರೀತಿಯ ಹೇಳಿಕೆಯನ್ನು ಕೊಟ್ಟಿರ್ಬೋದು. ಆ ಹೇಳಿಕೆಗೆ ಇವರು ಇಷ್ಟು ಹತಾಶರಾಗುವ ಪರಿಸ್ಥಿತಿ ಯಾಕೆ ಬಂತು ಅನ್ನೋದೇ ನನಗೆ ಆಶ್ಚರ್ಯಕರವಾಗಿದೆ. ಅಂದ್ರೆ ಅವರೊಳಗೆ ಏನೋ ಒಂದು ತರ ಒಗ್ಗಟ್ಟಿಲ್ಲ, ಅಥವಾ ಕುಟುಂಬ ರಾಜಕಾರಣದಿಂದಾಗಿ ಈ ತರ ಎಲ್ಲ ಶಾಸಕರು ರೋಷಿ ಹೋಗಿದ್ದಾರೆ, ಕಾರ್ಯಕರ್ತರು ರೋಷಿ ಹೋಗಿದ್ದಾರೆ. ಗೆಲ್ಲುವುದಾದ್ರೆ ಕುಟುಂಬದವರಿಗೆ, ಸೋಲುವ ಕಡೆ ಕಾರ್ಯಕರ್ತರಿಗೆ, ಬಡಪಾಯಿ ಕಾರ್ಯಕರ್ತರಿಗೆ ಅನ್ನುವಂತ ನೀತಿ ಎಲ್ಲ ಗೊತ್ತಾಗ್ತಾ ಇರುವಂತದ್ದು. ಬಹುಶಃ GT ದೇವೇಗೌಡರ ಮಾತುಗಳಲ್ಲಿ ನಾವು ಅದನ್ನ ಗಮನಿಸಬಹುದಾಗಿದೆ. ಆಮೇಲೆ ಬೇರೆ ಮಾಜಿ ಅಧ್ಯಕ್ಷರುಗಳಾಗಿದ್ದವರು ಯಾರು ವಿಶ್ವನಾಥ್ ಮಾತಾಡೋದು ತಾವು ಕೇಳ್ಬೋದು, CM ಇಬ್ರಾಹಿಂ ಅವರ ಮಾತುಗಳಲ್ಲಿ ಕೇಳ್ಬೋದು. ಹಾಗಾಗಿ ಏನು ಜನತಾದಳ JDS ಅನ್ನೋದು ಈ ಹಿಂದೆ ಪ್ರಾದೇಶಿಕ ಪಕ್ಷವಾಗಿತ್ತು, ರಾಜ್ಯದ ಪಕ್ಷವಾಗಿತ್ತು. ಇವತ್ತು ಅದು ಕೇವಲ 2-3 ಜಿಲ್ಲೆಗಳಿಗೆ ಸೀಮಿತವಾಗುವಂತಹ ಒಂದು ಮಟ್ಟಿಗೆ ಇಳಿದಿದೆ. ಮುಂದಿನ ದಿನಗಳಲ್ಲಿ ಅದನ್ನು ಕಳೆದುಕೊಳ್ಳುವ ಮಟ್ಟಕ್ಕೂ ಬರ್ಬೋದು.
ಹಾಗಾಗಿ ಅವರಿಗೆ ಒಂದು ಅಳಿವು ಉಳಿವಿನ ಪ್ರಶ್ನೆನೂ ಇರ್ಬೋದು ಕುಮಾರಸ್ವಾಮಿ ಅವರಿಗೆ. ಆ ಕಾರಣದಿಂದ ಇಂಥ ಬೆಳವಣಿಗೆಗಳು ನಡೀತಾ ಇದೆ. ಆದ್ರೆ ಕಾಂಗ್ರೆಸ್ ಪಕ್ಷ ಯಾವುದೇ ರೀತಿಯಲ್ಲಿ ಇಂಥ ಇದಕ್ಕೆ ಕೈ ಹಾಕಿಲ್ಲ. ಅವರ ಶಾಸಕರನ್ನು ಅವರು ಇಟ್ಕೊಳ್ಬೇಕು ವಿನ ಅವರ ಶಾಸಕರನ್ನು ಅವರು ಯಾವುದೇ ರೀತಿಯಲ್ಲಿ ಚೆನ್ನಾಗಿ ಇಟ್ಕೊಂಡಿಲ್ಲ, ಅವರ ಭಾವನೆಗಳಿಗೆ ಬೆಲೆ ಕೊಡ್ತಾ ಇಲ್ಲ ಅಂದ್ರೆ ಅವರ ಶಾಸಕರು ಬೇರೆ ಕಡೆ ತಿರುಗೋದು ಸಹಜ. ಆ ರೀತಿಯ JDS ನ ಸ್ವಪ್ರಮಾದದಿಂದನೇ ಇಂತಹ ಪರಿಸ್ಥಿತಿ ಉದ್ಭವವಾಗಿದೆ ಅಂತ ಹೇಳ್ಬೋದು ನಾವು.